ಹಾಯ್. ಸೈಬರ್ ಕ್ರೈಮ್ನಿಂದ ಸುರಕ್ಷಿತವಾಗಿ ಇರುವುದು ಹೇಗೆ? ನಮಸ್ಕಾರ ಎಲ್ಲರಿಗೂ. ಈ ದಿನಗಳಲ್ಲಿ ಮೊಬೈಲ್ ಫೋನ್ ಮತ್ತು ಇಂಟರ್ನೆಟ್ ನಮ್ಮ ಜೀವನದ ഒരു ಭಾಗವಾಗಿದೆ. ಆದರೆ ಇದರ ಜೊತೆಗೆ ಸೈಬರ್ ಕ್ರೈಮ್, ಫೋಕ್ ಮೆಸೇಜ್ ಮತ್ತು ಆನ್ಲೈನ್ ಪೈಸಾ ಮೋಸ ಬಂದುವ ಕೆಲಸಗಳು ಹೆಚ್ಚಾಗುತ್ತಿವೆ. ಸಾಮಾನ್ಯ ಜನರು ಸ್ವಲ್ಪ ಜಾಗ್ರತೆ ವಹಿಸಿದರೆ ಇಂತಹ ತೊಂದರೆಗಳಿಂದ ತುಂಬ ಸುಲಭವಾಗಿ ಸುರಕ್ಷಿತವಾಗಿ ಇರಬಹುದು. ಇವತ್ತು ನಾವು ಸೈಬರ್ ತಟ್ಟಿಪಿನಿಂದ ಸುರಕ್ಷಿತವಾಗಿರಲು ಚಿಲ ತುಂಬ ಸರಳವಾದ ನಿಯಮಗಳನ್ನು ತಿಳಿಯೋಣ. ಒಂದನೆಯ ನಿಯಮ, OTP ಯಾರಿಗೂ ಹೇಳಬೇಡಿ. ಯಾದರೂ ಬ್ಯಾಂಕ್ ಅಧಿಕಾರಿ, ಪೊಲೀಸ್, ಕಸ್ಟಮರ್ ಕೇರ್, ಲೋನ್ ಕಂಪನಿ ಅಲ್ಲವ ಸರ್ಕಾರ ಆಫೀಸರ್ ಅಂದಹಾಳಿ ಕಾಲ್ ಮಾಡಬಹುದು. ಅವರು ನಿಮ್ಮ OTP, ATM ಪಿನ್, UPI ಪಿನ್, ಪಾಸ್ವರ್ಡ್, CVV ನಂಬರ್ ಕೇಳಿದರೆ ಯಾವುದೇ ಕಾರಣಕ್ಕೆ ಕೊಡಬೇಡಿ. ಬ್ಯಾಂಕ್ ಮತ್ತು ಔದ್ಯೋಗಿಕ ಪೇಮೆಂಟ್ ಸ್ಥಾಪನೆಗಳ ನಿಮ್ಮ ಪಾಸ್ವರ್ಡ್, ಪಿನ್, OTP ಅಲ್ಲವ CVV ನಂಬರ್ ಕೇಳುವುದಿಲ್ಲ. ನೆನಪಿಟ್ಟುಕೊಳ್ಳಿ, OTP ಅನಂತರ ನಿಮ್ಮ ಡಿಜಿಟಲ್ ಕಲಿಕೆ. ಅದನ್ನು ಬೇರೆಗೆ ಕೊಟ್ಟರೆ ನಿಮ್ಮ ಪೈಸೆಯೇ ಬಾಗಿಲನ್ನೇ ತೆರೆಯುತ್ತೆ. ಎರಡನೆಯ ನಿಯಮ, ಭಯ ಹುಟ್ಟಿಸುವ ಕಾಲ್ಗಳನ್ನು ನಂಬಬೇಡಿ. ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗುತ್ತೆ, ನಿಮ್ಮ ಸಿಮ್ ಕಾರ್ಡ್ ಇನ್ನೇ ಕ್ಲೋಸ್ಡ್ ಅನ್ನುತ್ತೆ, ನಿಮ್ಮ ಮಗನ್ ಅಲ್ಲವಾ ಮಗಳು ಪೊಲೀಸ್ ಕೇಸಲ್ಲಿದ್ದಾರೆ, ನಿಮ್ಮ ಪೇರಿನಲ್ಲಿ ಪಾರ್ಸಲ್ ಸಿಕ್ಕಿದೆ, ಈ ರೀತಿ ಭಯ ಹುಟ್ಟಿಸಿ ತಕ್ಷಣ ಪೈಸಾ ಕಳುಹಿಸಿ ಅಂದ ಬಳಹುದು. ಅಂತಹ ಸಮಯದಲ್ಲಿ ಗಾಬರಿಗಬೇಡಿ, ಕಾಲ್ ಕಟ್ ಮಾಡಿ. ನಿಮ್ಮ ಕುಟುಂಬದವರನ್ನು ಧೈರ್ಯವಾಗಿ ಬದುಕಿಸಿರಿ. ಬ್ಯಾಂಕಿನ ಔದ್ಯೋಗಿಕ ನಂಬರ್ಗೆ ನೀವೇ ಕಾಲ್ ಮಾಡಿ ಪರಿಶೋಧನೆ ಮಾಡಿ. ಮೋಸಗಾರರು ತಕ್ಷಣ ತೀರ್ಮಾನ ಮಾಡಿಸಲು ಶ್ರಮಿಸುತ್ತಾರೆ. ನೀವು ಸ್ವಲ್ಪ ಸಮಯ ತಗೊಂಡರೆ ತಟ್ಟಿಪಿನಿಂದ ಬಚಾವಬಹುದು. ಮೂರನೇ ನಿಯಮ, ಅರಿಯದ ಲಿಂಕ್ ಕ್ಲಿಕ್ ಮಾಡಬೇಡಿ. ವಾಟ್ಸಪ್, SMS, ಇಮೇಲ್ ಅಲ್ಲವ ಸೋಷಿಯಲ್ ಮೀಡಿಯಾದೆಲ್ಲ ಬಂದ ಅರಿಯದ ಲಿಂಕ್ ಇನ್ನು ಕ್ಲಿಕ್ ಮಾಡಬೇಡಿ. ಫ್ರೀ ಗಿಫ್ಟ್, ಲಾಟರಿ ಗೆದ್ದಿರಿ, കുറഞ്ഞ വിലയ്ക്ക് ಮೊಬೈಲ್, KYC ಅಪ್ಡೇಟ್ ಮಾಡಿ, ಇಲ್ಲದಿದ್ದರೆ ಅಕೌಂಟ್ ಬ್ಲಾಕ್ ಅಂದ ಬರೆದಿರ ಹೆಚ್ಚು ಜಾಗ್ರತೆ. ಫಿಶಿಂಗ್ ತಟ್ಟಿಪುಗಳಲ್ಲಿ ಮೊಸರಾಗ ನಿಬಂಧನಾ ಕಂಪನಿಯ ಲೋಗೋ ಮತ್ತು ಹೆಸರನ್ನು ಉಪಯೋಗಿಸಿ ಸಗಲಿ ವೆಬ್ಸೈಟ್ ಅಂದುತ್ತಾರೆ. ಅವರು ಅದದು സാഹചര്യം സൃഷ്ടി നിയമരോഗി വിവര അല്ലാമ വ്യക്തിഗത വിവരം പടലെ ശരിಸುತ್ತಾರೆ. ವೆಬ್ಸೈಟ್ ಅಡ್ರೆಸ್ ശരിയായ ಅಂತಸರು ನೋಡಿ. ಟಚ್ ಸ್ಪೆಲ್ಲಿಂಗ್, ವಿಚಿತ್ರ ಅಕ್ಷರಗಳು, ಹೆಚ್ಚಿನ ಆಫರ್ ಮತ್ತು ತಕ್ಷಣ ಪೈಸಾ ಪಾವತಿಸಿ ಎನ್ನುವ ಸಂದೇಶಗಳು ಕಂಡರೆ ಸೈಟ್ ಕ್ಲೋಸ್ ಮಾಡಿ. ಸಗಲನೇ ನಿಯಮ, ಸ್ಕ್ರೀನ್ ಶೇರ್ ಆಪ್ ಇನ್ಸ್ಟಾಲ್ ಮಾಡಬೇಡಿ. ಫೇಕ್ ಕಸ್ಟಮರ್ ಕೇರ್ ವ್ಯಕ್ತಿ ನಿಮಗೆ ಯಾವುದಾದರೂ ಆಪ್ ಇನ್ಸ್ಟಾಲ್ ಮಾಡಬಹುದು. ನಿಮ್ಮ ಪ್ರಶ್ನೆ ಪರಿಹಾರ ಮಾಡುತ್ತೇವೆ, ರೀಫಂಡ್ ಕೊಡುತ್ತೇವೆ, ನಿಮ್ಮ ಫೋನ್ ಚೆಕ್ ಮಾಡುತ್ತೇವೆ ಅಂದು ಹೇಳಿ ಸ್ಕ್ರೀನ್ ಶೇರ್ ಮತ್ತು ರಿಮೋಟ್ ಕಂಟ್ರೋಲ್ ಆಪ್ ಇನ್ಸ್ಟಾಲ್ ಮಾಡಿಸಬಹುದು. ಅಂತಹ ಆಪ್ ಇನ್ಸ್ಟಾಲ್ ಮಾಡಬೇಡಿ.
ನಿಮ್ಮ ಸ್ಕ್ರೀನಿൽ ಕಂಟ್ರೋಲ್ ಬೇರೆಯವರಿಗೆ ನೀಕಿ ಅವರು ನಿಮ್ಮ ಬ್ಯಾಂಕಿಂಗ್ ವಿವರ ಮೆಸೇಜ್ ಮತ್ತು OTP ನೋಡಬಹುದು. 5ನೇ ನಿಯಮ, ಪೈಸಾ ಸ್ವೀಕರಿಸಲು UPI ಪಿನ್ ಬೇಕಾಗಿಲ್ಲ. ಯಾದರೂ ನಿಯಮ ಪೈಸಾ ಕಳುಹಿಸುತ್ತಿರುವ UPI ಪಿನ್ ಹಾಕಿ ಅಂತ ಹೇಳಿದರೆ ಅದು ತಟ್ಟಿപ്പ് ಆಗಿರುವುದು. ಪೈಸಾ ಸ್ವೀಕರಿಸಲು ಸಾಧಾರಣವಾಗಿ UPI ಪಿನ್ ಹಾಕಬೇಕಾಗಿಲ್ಲ. UPI ಪಿನ್ ಹಾಕುವುದು ಪೈಸಾ ಪಾವತಿಸುವೆ ಅಲ್ಲವೇ ಎಡಪಾಡು ಅಂಗೀಕರಿಸಮಲ್ಲಿ ಅಂದನಿ ಯಾವುದೇ ಕಲೆಕ್ಟ್ ರಿಕ್ವೆಸ್ಟ್ ಅಂಗೀಕರಿಸುವ മുമ്പ് ಮೊತ್ತ ಮತ್ತು ಪೈಸೆಯನ್ನು ശരിയാക്കി പരിശോധിಸಿ. ಆದರೆ ವ್ಯಕ್ತಿಗತ ಪಾಸ್ವರ್ಡ್ ಉಪಯೋಗಿಸಿ. ಒಂದೇ ಪಾಸ್ವರ್ಡ್ನ ಎಲ್ಲ ಅಕೌಂಟ್ ಉಪಯೋಗಿಸಬೇಡಿ. ಹೆಸರು, ಜನ್ಮದಿನ, ಮೊಬೈಲ್ ನಂಬರ್ 1 2 3 4 5 6 ಅಂತ ಸರಳ ಪಾಸ್ವರ್ಡ್ ಉಪಯೋಗಿಸಬೇಡಿ. ಅಕ್ಷರ, ದೊಡ್ಡ ಅಕ್ಷರ, ಸಂಭವ ಮತ್ತು ಪ್ರತ್ಯೇಕ ಚಿಹ್ನೆಗಳಿಗೆ ಶಕ್ತವಾದ ಪಾಸ್ವರ್ಡ್ ಉಪಯೋಗಿಸಿ. ಸಾಧ್ಯವಾದರೆ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡಿ. 7ನೇ ನಿಯಮ, ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕ ವಿವರ ಹಂಚಿಕೊಳ್ಳಬೇಡಿ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಟಿಕೆಟ್, ಬೋರ್ಡಿಂಗ್ ಪಾಸ್, ಮನೆ ಅಡ್ರೆಸ್ ಮತ್ತು ವ್ಯಕ್ತಿಗತ ರೇಖೆಗಳ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬೇಡಿ. ಹೊಸದಾಗಿ ಈ ವಿವರಗಳನ್ನು ಉಪಯೋಗಿಸಿ ನಿಮ್ಮ ಹೆಸರಿನಲ್ಲಿ ತಟ್ಟಿಪ್ ಮಾಡಬಹುದು. ತಟ್ಟಿಪ್ ಆಗಿದ್ದರೆ ಏನು ಮಾಡಬೇಕು? ನಿಮ್ಮ ಅಕೌಂಟ್ನಿಂದ ಪೈಸಾ ಹೋಗಿದ್ದರೆ 1 ನಿಮಿಷವೂ ಕಾಲಹರಣ ಮಾಡಬೇಕು. ಮೊದಲು ಬ್ಯಾಂಕಿಗೆ ಕಾಲ್ ಮಾಡಿ ಅಕೌಂಟ್ ಅಲ್ಲವ ಕಾರ್ಡನ್ನು ಬ್ಲಾಕ್ ಮಾಡಿಸಿ. ನಂತರ ಭಾರತದ ದೇಶೀಯ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ 930ಕ್ಕೆ ಉಡನೆ ಕಾಲ್ ಮಾಡಿ. ಅಲ್ಲದೆ ಸರ್ಕಾರದ ಔದ್ಯೋಗಿಕ ಸೈಬರ್ ಕ್ರೈಮ್ ಪೋರ್ಟಲ್ cybercrime.gov.in ಮೂಲ ಪರಾದಿ ಸಲ್ಲಿಸಿ. ಟ್ರಾನ್ಸಾಕ್ಷನ್ ID, UTR ನಂಬರ್, ಪೈಸದ ಮೊತ್ತ, തീയതി, ಸಮಯ, ಫೋನ್ ನಂಬರ್, ಮೆಸೇಜ್ ಮತ್ತು ಸ್ಕ್ರೀನ್ಶಾಟ್ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಪರಾದಿ ಸಲ್ಲಿಸುವಾಗ ಈ ವಿವರಗಳು ಸಹಾಯ ಬರ್ತವೆ. ಕೊನೆಯಲ್ಲಿ ഒരു പ്രധാന സന്ദേശം: ಭಯಪಡಬೇಡಿ, ಆಸೆ ಪಡಬೇಡಿ, ಅವಸರ ಮಾಡಬೇಡಿ, OTP ಕೊಡಬೇಡಿ, ಅರಿಯದ ಲಿಂಕ್ ಕ್ಲಿಕ್ ಮಾಡಬೇಡಿ ಮತ್ತು ತಟ್ಟಿಪ್ ಆಗಿದರೆ ತಕ್ಷಣ 930ಕ್ಕೆ ಕಾಲ್ ಮಾಡಿ. ನಿಮ್ಮ ಚೆറിയ ಜಾಗೃತಿ ನಿಮ್ಮ ಜೀವಿತ ಸಂಪಾದಿಸಬಹುದು. ಈ ವಿವರ ಉಪಯುಕ್ತ ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಸುಹೃತ್ತರೊಂದಿಗೆ ಶೇರ್ ಮಾಡಿ. ಯಾಕೆಂದರೆ ಸೈಬರ್ ಕ್ರೈಮ್ನಿಂದ ಸುರಕ್ಷಾ നമ്മളെ ನೋಡ್ಬೋದು. ಧನ್ಯವಾದಗಳು.